ಬೆಳಗಾವಿಯಲ್ಲಿ ವಿವಿಧ ಹಬ್ಬಗಳ ಹಿನ್ನೆಲೆ ಡಿವೈಎಸ್ಪಿ ಚಿದಂಬರ ಮಡಿವಾಳರ್ ನೇತೃತ್ವದಲ್ಲಿ ಶಾಂತಿ ಸಭೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನಡೆದಂತಹ ಸಭೆ ರಂಜಾನ್ ಹಬ್ಬ ಹಾಗೂ ಹೋಳಿ ಹುಣ್ಣಿಮೆ ಹಬ್ಬದ ನಿಮಿತ್ತ ಈ ಒಂದು ಶಾಂತಿ ಸಭೆ. ಸವದತ್ತಿ ಪೊಲೀಸ್ ಠಾಣೆ ಮುನವಳ್ಳಿ ಉಪಠಾಣೆಯಲ್ಲಿ ನಡೆದಂತಹ ಶಾಂತಿ ಸಭೆ ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರ ಸಮ್ಮುಖದಲ್ಲಿ ಪೊಲೀಸರಿಂದ ಶಾಂತಿ ಸಭೆ. ಹಬ್ಬದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಶಾಂತ ರೀತಿಯಿಂದ ಹಬ್ಬ ಆಚರಿಸುವಂತೆ ಸೂಚನೆ. ರಾಮದುರ್ಗದ ಡಿವೈಎಸ್ಪಿ ಚಿದಂಬರ ಮಡಿವಾಳರ್, ಸವದತ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಬೆಂಡೆಗುಂಬಳ್ ಸೇರಿ ಅನೇಕ ಮುಸ್ಲಿಂ ಹಿಂದೂ ಮುಖಂಡರು ಸಭೆಯಲ್ಲಿ ಭಾಗಿ. ಅಂದ್ರೆ ಅದು ಇನ್ನೊಂದಕ್ಕೆ ದಾರಿ ಆಗ್ತದೆ, ಹೌದಾ? ಅದಕ್ಕೇನದ ಆ ಓಣಿಯಲ್ಲಿ ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು ಮತ್ತೆ ಹಿರಿಯರು ಬಹಳ ಪ್ರೀತಿಯಿಂದ ಹೋಳಿ ಹುಣ್ಣಿಮೆ ಆಡ್ತಾ ಇರ್ತಾರೆ. ಅಲ್ಲಿ ಯಾವಾಗ ಬೇರೆ ಓಣಿ ಕುಚೇಷ್ಟೆ ಬಂದು ಏನಾರ ಮಾಡಿದ್ನಂತಂದಾಗ ಅದು ಅವ್ರಿಗೆ ಹರ್ಟ್ ಆದಾಗ ಏನಂದ್ರೆ ಹಿಂಗಾಗ್ತದೆ. ಅದಕ್ಕೆ ಅಂತ ಆಗುವಂತ ವಿಷಯಗಳನ್ನ ಕೂಡಲೇ ನಮ್ ಗಮನಕ್ಕೆ ತರ್ಬೇಕು. ನಾವು ಪೆಟ್ರೋಲಿಂಗ್ ಮಾಡ್ಕೋತ ಈ ಕಡೆ ಬಂದಿರ್ತೀವಿ, ನಾವು ಪೊಲೀಸರಂತರೂ ನಿಮ್ಮಷ್ಟಿಲ್ಲ, ಎಲ್ಲೋ ಲಕ್ಷ್ಯಕ್ಕೂ ನಾವು ಹೋಗ್ಬರ್ದೀವಿ. ಅದಕ್ಕೇನಾದ್ರೆ ನಾವು ಯಾವ ಕಡೆ ಹೋದ್ರು ಸಹಿತ ನೀವು ಸಮನ್ವಯದಿಂದ, ಪ್ರೀತಿಯಿಂದ, ಯಾವಾಗ್ಲೂ ನಮ್ಮ ಜೊತೆ ಅವಿನಾವ ಸಂಬಂಧದಿಂದ ಕೂಡಲೇ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ನಿಮ್ಮದಾಗಿರ್ಲಿ. ಈ ಶಾಂತಿ ಸಭೆ ಕರೆದ ಉದ್ದೇಶ ನಾವ್ ಏನ್ ನಿಮ್ಗೆ ವಿನಂತಿ ಮಾಡ್ಕೋತೀವಿ ಇಲಾಖೆ ಅಂತಂದ್ರೆ, ಕೂಡಲೇ ನಮ್ಮ ಮಾಹಿತಿಯನ್ನ ಕೊಡ್ಬೇಕು. ಕೂಡಲೇ ನಮಗೆ ಏನದಲ್ಲ ಮಾಹಿತಿ ತಿಳಿಸಿ ಅದು ಕಾನೂನು ಸುವ್ಯವಸ್ಥೆ ಕ್ರಮಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನೀವು ಯಾರು ಏನದಲ್ಲ ಕೂಡಲೇ ದುಡುಕ್ಬಾರ್ದು ಅಂತ ಹೇಳೋ ಸಲುವಾಗಿನೇ ಈ ಶಾಂತಿ ಸಭೆಗಳನ್ನ ಕರಿತಾ ಇದೀವಿ. ಇನ್ನ ಸುತ್ತಮುತ್ತಲ ಗ್ರಾಮಗಳಿದಾವ, ಆ ಹಳ್ಳಿಗಳಲ್ಲಿ ಸಹಿತ ಹೋಳಿ ಹುಣ್ಣಿಮೆ ಮಾಡ್ತಿರ್ತಾರೆ. ಪಾಪ ಯಾವ್ದೋ ಒಂದು ಆಸ್ಪತ್ರೆಗೆ ಹೋಗ್ತಿರ್ತಾರೆ, ಏನೋ ಒಂದು ಮದುವೆ ಮುಂಜಿವಿ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ. ಅಂತವ್ರಿಗೆ ರಸ್ತೆ ಅಡ್ಡಗಟ್ಟಿ ದುಡ್ಡು ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ. ಆ ನಿಟ್ಟಿನಲ್ಲಿ ಬರ್ತಕ್ಕಂತ ದಿನಮಾನಗಳಲ್ಲಿ ಹಬ್ಬಗಳು ಎಲ್ಲವೂ ಕೂಡ ಯಶಸ್ವಿ ಆಗ್ತವೆ. ಹೋಳಿ ಹಬ್ಬದ ವಿಶೇಷತೆ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು ಪ್ರತಿ ವರ್ಷ ಬರ್ತಕ್ಕಂತ ಹಬ್ಬ, ವರ್ಷದ ಕೊನೆಯ ಹಬ್ಬ. ಇವತ್ತು ಹೋಳಿ ಹಬ್ಬ ಆದ ತಕ್ಷಣ ನೆಕ್ಸ್ಟ್ ಬರೋದೇ ಯುಗಾದಿ, ಅಂದ್ರೆ ನಮಗೆ ಒಂದು ಹೊಸತನವನ್ನ ಪ್ರಾರಂಭವಾಗತಕ್ಕಂತ ಒಂದು ಹಬ್ಬ. ಇವತ್ತು ಹೋಳಿ ಹಬ್ಬವನ್ನ ಎಲ್ಲ ಯುವಕರು, ಮಹಿಳೆಯರು, ಹಿರಿಯರು ಒಂದು ಬಣ್ಣವನ್ನ ಹಚ್ಚುವುದರ ಮೂಲಕ ಪ್ರೀತಿಯಿಂದ, ವಿಶ್ವಾಸದಿಂದ, ಸಾಮರಸ್ಯದಿಂದ ಸಮಾನತೆಯನ್ನ ಸಾರ್ತಕ್ಕಂತ ಹಬ್ಬ ಹೋಳಿ ಹಬ್ಬ. ಅಷ್ಟೇ ಪವಿತ್ರವಾಗಿರ್ತಕ್ಕಂತ ರಂಜಾನ್ ಹಬ್ಬವು ಕೂಡ ಬರ್ತಕ್ಕಂತ ಮಾರ್ಚ್ 21ರಂದು ನಡೀತಾ ಇದೆ. ಈಗಾಗಲೇ ಆ ಒಂದು ಸಮಾಜದ ಏನು ಉಪವಾಸ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅಂತಹ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರತಿ ವರ್ಷ ಕೂಡ ನಾವು ಎಲ್ಲ ವರ್ಗದವರು, ಎಲ್ಲ ಸಮಾಜದವರು ಸೇರಿಕೊಂಡು ಎಲ್ಲವೇ ಆದರೂ ಸಹ ಕೆಲವೊಂದು ಮಾತುಗಳನ್ನ ಸ್ಪಷ್ಟವಾಗಿ ಚಾಚು ತಪ್ಪದೆ ಯಾವುದೇ ಒಂದು ಮುಚ್ಚ ಇಡಲಾರದರ ಕೆಲವೊಂದು ಸಂದೇಶಗಳನ್ನ ಈ ವೇದಿಕೆ ಮುಖಾಂತರ ತಮಗೆ ಪಡಬೇಕಂತ ನನ್ನ ಆಸೆ ಇದೆ. ಯಾಕಪ್ಪ ಅಂತಂದ್ರೆ ಇದು ಹೋಳಿ ಹಬ್ಬ ಅಂತಂದ್ರೆ ಏನಪ್ಪ ಅಂತಾರೆ, ಗಂಡ್ಮಕ್ಳ ಹಬ್ಬ ಇದು. ಗಂಡ್ಮಕ್ಳ ಹಬ್ಬ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ, ನೀವು ಮನ್ಯಾಗ ಕುಂದ್ರಿ, ಇದನ್ನ ಕೊಡ್ರಿ, ಟಿ ವಿ ಕೊಡ್ಕೊಂತ ಮೊಬೈಲ್ದಾಗ ಆಟ ಆಡುವಂಥದ್ದು ಹಬ್ಬ ಅಲ್ಲ. ಇದು ಬಣ್ಣ ಎರ್ಸವ್ರನ್ನ. ಇವತ್ತು ಒಕ್ಕಳಿ ಆಡೋರಪ್ಪ ಅಂತಂದ್ರೆ ಅವ್ರ ಮನೆ ಬಿದ್ದು ಹೊರಬಿದ್ದು ಬಂದವ್ರಲ್ಲ, ಹೊರಗೆ ಮನೆಗೆ ಹತ್ತಾರಲು ಗೊತ್ತಿಲ್ಲ. ಆ ರೀತಿ ಆಗುವಂತಂದ್ರೆ ಇದು ದೊಡ್ಡ ಹೋಳಿ ಹಬ್ಬ. ಇದು ಗಂಡ್ಮಕ್ಳ ಹಬ್ಬ ಐತಿ. ಎಲ್ಲ ಹೆಣ್ಮಕ್ಳ ಹಬ್ಬದೊಳಗೆ ಅವ್ರು ಹೋಗಿ ಶೃಂಗಾರ ಆಗಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯಾಗಿ ಬರುವಂಥ ಹಬ್ಬ. ಆ ರೀತಿ ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ಒಂದು ಹೋಳಿ ಹಬ್ಬ ಏನೈತಿ. ಆಲ್ರೆಡಿ ಟೈಮ್ ಬಹಳಷ್ಟಾಗಿದೆ ಮತ್ತು ಬಹಳಷ್ಟು ಒಂದು ಮಾರ್ಮಿಕವಾಗಿ ನಮ್ಮ ಬೆಂಡೆಗುಂಬಳ ಸರ್ ಅವರು ತಮ್ಮ ಮಾತುಗಳ ಮುಖಾಂತರ ಏನು ಒಂದು ಈ ಶಾಂತಿ ಸಭೆಯ ಒಂದು ಮೆಸೇಜನ್ನು ಕೊಡಬೇಕಿತ್ತು ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವಕೀಲ್ ಸಾಹೇಬರು ಕೂಡ ತಮ್ಮ ಒಂದು ಮಾತುಗಳಲ್ಲಿ ಎಲ್ಲ ಹೇಳಿದ್ದಾರೆ. ಇನ್ನು ಈ ಹೋಳಿ ಹಬ್ಬ ಹಾಗೂ ರಂಜಾನದ ಒಂದು ನಾವು ವಿಶೇಷತೆಯನ್ನು ತಿಳ್ಕೊಳ್ಬೇಕಂತಂದ್ರೆ, ಈ ಹೋಳಿ ಹಬ್ಬ ಅನ್ನುವಂಥದ್ದು ಒಂದು ಇದು ಶಿಷ್ಟ ಶಕ್ತಿಗಳ ಒಂದು ದುಷ್ಟ ಶಕ್ತಿಗಳಿಂದ ಕೊಂದು ಶಿಷ್ಟ ಶಕ್ತಿಗಳ ಒಂದು ಜಯವನ್ನು ಸಾಧಿಸುವುದೇ ಒಂದು ಹೋಳಿ ಹಬ್ಬ. ಮತ್ತು ಹೋಳಿ ಹುಣ್ಣಿಮೆ ಅಂದ್ರೆ ಹಬ್ಬದ ನಾವು ಕುಡಿದು ಬೇಡ, ಮಾಡೋದು ಬೇಡ, ಡ್ಯಾನ್ಸ್ ಮಾಡೋದು ಬೇಡ ಅಂದ್ರೆ ಯಾರು ಕೇಳ್ತಾರೋ? ಮಾಡೋದನ್ನ ನಮ್ಮ ಹಬ್ಬ ನಾವು ಮಾಡಿದ್ರೆ ಯಾರು ಮಾಡೋದೈತಿ? ಮಾಡೋದನ್ನ ಎಲ್ಲ. ಆದ್ರೆ ಏನಿಲ್ಲ, ಲಿಮಿಟ್ ಮೇಲೆ ಮಾಡ್ಬೇಕಷ್ಟೆ, ಹೇಳ್ಬೇಕು ನಾವು ಅಷ್ಟೆ. ಅದನ್ನ ನಾವು ಪೂರಾ ಬಂದ್ ಮಾಡಕ್ಕೂ ಆಗೋದಿಲ್ಲ, ಅದನ್ನ ಬಂದ್ ಮಾಡ್ತೇವೆ ಅಂತ ನಡೆದೂ ಇಲ್ಲ. ಯಾಕಂದ್ರೆ ನಮ್ಮ ಹಬ್ಬಗಳು ನಾವು ಮೊಟಗಿಸ್ಕೊಳ್ಸಂಗೆ ಆಗೋದಿಲ್ಲ. ಆದ್ರೇನು ಹೇಳ್ಬೇಕಷ್ಟೆ, ಕುಡಿಬೇಡ್ರಪ್ಪ, ಚಂದಗೆ ಆಡ್ರಿ, ಬಣ್ಣ ಆಡ್ರಿ, ಬರ್ರಿ, ಎಲ್ಲರೂ ಕೂಡಿಕ್ಯಾರ ಗದಿ ಖುಷಿಯಿಂದ ಆಡೋಣ. ಹಬ್ಬ ಅಂದ್ರೆ ಹೆಂಗಿರ್ಬೇಕು? ಮನೆ ಪಂಚಲಪ್ಪನ ಜಾತ್ರೆ ಆದ್ ನೋಡ್ರಿ ಇಲ್ವ ಎಲ್ಲರೂ? 6 ದಿನ ಜಾತ್ರೆ ಆದ್ರೆ ಹೆಂಗ ಜಾತ್ರೆ ನೋಡ್ಬೇಕಾಯ್ತು ಅದು ಗುಡಿ. ಹಿಂಗೆಲ್ಲ ಪ್ರತಿ ವರ್ಷ ಬರ್ತಿರುವಂತೆ ಹಬ್ಬಗಳು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂತ
ಹಲವಾರು ಹಬ್ಬಗಳು ಬರ್ತಾವ. ಒಂದು ವಿಶೇಷತೆ ಅಂತಂದ್ರೆ ನಮ್ಮ ದೇಶದಲ್ಲಿ ನೀವು ನೋಡ್ರಿ, ಬೇಕಾದ್ರೆ ಎಲ್ಲ ಕೇಳ್ತಿರ್ತೀರಿ, ಈಗೇನ ಜಗತ್ತು ಬಹಳ ಸಣ್ಣದಾಗಿದೆ. ಸೋಷಿಯಲ್ ಮೀಡಿಯಾದಾಗ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಬೇಕಾದಷ್ಟು ನೋಡ್ತೀರಿ. ಎಲ್ಲೂ ಕೂಡ ಎಲ್ಲಾ ರೀತಿಯಾದಂತ ಎಲ್ಲಾ ಧರ್ಮಗಳಿಗೆ ಸಂಬಂಧಪಟ್ಟಂತ ಹಬ್ಬಗಳನ್ನ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡುವಂತ ದೇಶ ಅಂತಂದ್ರೆ ನಮ್ಮ ಭಾರತ ದೇಶ. ಕಾರಣ ಇಷ್ಟೇ, ಎಲ್ಲಾ ತರನಾದಂತ ಜನರು ಇಲ್ಲಿ ವಾಸ ಇದ್ದಾರೆ. ಕೆಲವೊಂದು ದೇಶಗಳನ್ನಂತೂ ನೋಡಿದ್ರೆ ಒಂದೇ ಹಬ್ಬ, ಅದೊಂದೇ ಸಮುದಾಯ ಯಾವ್ದು ಸ್ಟ್ರಾಂಗ್ ಇರುತ್ತೆ ಅವ್ರಿಗಷ್ಟೇ ಅವಕಾಶ ಇದೆ. ಹಲವಾರು ದೇಶಗಳನ್ನ ನೋಡ್ತೀವಿ, ಆದ್ರೆ ಭಾರತದಲ್ಲಿ ಹಂಗಲ್ಲ. ಯಾಕಂತಂದ್ರೆ ಇಲ್ಲಿ ಎಲ್ಲಾ ಧರ್ಮೀಯರು ತಮ್ಮ ತಮ್ಮ ಆಚರಣೆಗಳನ್ನ, ತಮ್ಮ ತಮ್ಮ ಸಂಸ್ಕೃತಿ, ತಮ್ಮ ತಮ್ಮ ಧರ್ಮಕ್ಕೆ ಅನುಗುಣವಾಗಿ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ. ಇಲ್ಲಿ ಯಾರಿಗೂ ಅಂತ ಒಂದು ವ್ಯವಸ್ಥೆ ಇಲ್ಲ. ಹೀಗಾಗಿ ಸಾಕಷ್ಟು ವರ್ಷ ಪೂರ್ತಿ ನೋಡಿದ್ರೆ ಪ್ರತಿ ತಿಂಗಳು ಒಂದಲ್ಲ ಒಂದು ಹಬ್ಬ ಬಂದೇ ಬರುತ್ತೆ, ಯಾವುದೇ ಸಮುದಾಯ ಇರಲಿ. ಆದ್ರೆ ಹಬ್ಬಗಳನ್ನ ಆಚರಣೆ ಮಾಡೋದು ಅವರವ್ರ ಸಂಪ್ರದಾಯ. ಧನ್ಯವಾದಗಳು ಹೇಳುತ್ತಾ, ಮತ್ತು ಗ್ರಾಮದ ಬಗ್ಗೆ ಜಾಸ್ತಿ ಸ್ವಲ್ಪ ಆಗಾಳಿ ಸಾಹೇಬ್ರು ಹೇಳಿದರು. ನಮ್ಮ ಭಾಗದಲ್ಲಿ ಸರಾಯಿ ಬಗ್ಗೆ ಹೇಳಿದರು. ಅವಾಗ ಎಲ್ಲ ಕಡೆ ಅಂಗಡಿಯಲ್ಲಿ ನಾವು ಸ್ಟ್ರಿಕ್ಟಾಗಿ ಬಂದ್ ಮಾಡ್ಬೇಕಂತ ನಮ್ಮೊಂದು ವಿನಂತಿ. ನಾವು ಅವಾಗಿನ ಟೈಮ್ದಾಗ ಊರಿನ ಹಿರಿಯರು ಅವ್ರಿಗೆ ಹೋಗಿ ಏನಾದರೂ ಹೇಳಕ್ಕೆ ಹೋದಿವಿ ಅಂದ್ರೆ ಅವ್ರು ನಮ್ಮ ಮ್ಯಾಗನ ಇದು ಮಾಡಿಬಿಡ್ತಾರೆ. ಅವಾಗ ಒಂದು 2 ವರ್ಷದ ಹಿಂದ್ಗಡೆ ನಮ್ಮ ಊರಲ್ಲಿನ ಒಂದು ಘಟನೆ ನಡೆದಿತ್ತು. ಅವಾಗ ನಾಗರಾಜ್ ಸರ್ ಇದ್ದರು, ಅವ್ರು ನಮ್ಮ ಊರಿಗೆ ಬಂದಿದ್ರು ತಗ್ಯಾ ಗ್ರಾಮಕ್ಕೆ. ಅವರು ಇದೆಲ್ಲ ಉಣಿ ಮಾಡಬಾರ್ದಪ್ಪ ಅಂತಂದಾಗ ಅವ್ರ ಜೊತೆನೇ ಇದು ಮಾಡಕ್ಕೆ ಹೋದ್ರು ಅವರು, ನಮ್ಮ ಊರನ್ನ ಹುಡುಗರು. ಅವಾಗ ಸ್ವಲ್ಪ ಗಲಾಟೆ ಆಗಿತ್ತು. ಅದಕ್ಕೆ ಇನ್ನೂ ಶಿಸ್ತುಬದ್ಧವಾಗಿ ಎಲ್ಲ ಅದನ್ನೊಂದು ಸ್ಟ್ರಿಕ್ ಮಾಡಿದ್ರು ಒಳ್ಳೇದಾಗತ್ತೆ.